ಗೈಸ್ ಇವ್ರು ಯಾರು ಗೊತ್ತಲ್ವಾ, ಹೀರೋಯಿನ್. ದಿಲೀಪ್ ಅವರಿಂದ ಡಿ ತಗೊಂಡು, ಲಾವಣ್ಯ ಅಂತ ಲಾ ತಗೊಂಡು ಹೊಟ್ಟೆ ತುಂಬ ತಿನ್ಬೇಕು. ಅವ್ರ ಅಮ್ಮ ಅವ್ರ ಅಜ್ಜಿ ಬಿಟ್ಟು ಎಲ್ಲೂ ಹೋಗಲ್ಲ. ಪೂಜೆ ಆದ್ಮೇಲೆ ಒಂದು ಗರಿನ ಎಳಿಬೇಕಂತ ಅಥವಾ ಕಂಬನ ಅಳಾಡಿಸ್ಬೇಕಂತ. ಗೈಸ್ ನೋಡಿ ಬೆಳಗ್ಗೆನೆ ಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ರೆ ಪ್ಯಾಪ ಅಂತ ಮದುವೆ ನಂದು ಸ್ಟಾರ್ಟ್ ಆಗಿದ್ದೆ ಎಲ್ಲ ಫುಲ್ಲು ರಾಜನ್ ಟ್ರೀಟ್ಮೆಂಟ್ ಎಕ್ಸ್ಟ್ರಾ ಆಗ್ಬಿಟ್ಟೈತೆ. ಯಾರು ನಾನು ಅಡೂನ್ ಮಾಮ ಬಾ ಈ ಕಡೆ ನಿಂತ್ಕೊ ಒಂದ್ ಕಡೆ. ಸೊ ಆ ಬೆಳೆ ಎಲ್ಲ ಏನಾಗ್ಬಿಟ್ಟೈತಿ ಅಂತಂದ್ರೆ ಸಂಪಳ ಆಗ್ಬಿಟ್ಟೈತಿ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯರ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ರು, ಹಾಗೆ ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಿದ್ರು ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನೋ ತಾತ ಅಂತ ಇದೆಯಾ? ಏನು ಪಾಪ? ಗೈಸ್ ನೋಡಿ ಬೆಳಗ್ಗೆನೆ ಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ರೆ ಪ್ಯಾಪ ಅಂತ ಬೈಲಿ ಮುಂದೆ ಬಾ. ಏನು ಪಾಪ? ಯಾರು ಪಾಪ? ಬಾ ಇಲ್ಲಿ ಮುಂದೆ ಬಾರಲ್ಲಿ, ಬಾ ಇಲ್ಲಿ. ಏನು ಪಾಪ? ಯಾರು ಪಾಪ? ನೀನಾ ಪಾಪ? ಹಾಂ, ನೀನು ಯಾವ ಕಡೆಯಿಂದ ಪಾಪ? ನೀನು ದೊಡ್ಡ ಹುಡುಗ, ನೀನು ಪಾಪ ಅಲ್ಲ ನೀನು. ಹ್ಞೂ ಇಲ್ಲ, ನೀನಲ್ಲ, ಪಾಪ ಅಲ್ಲ ನೀನು. ಇರೋ ಒಂದು ನಿಮಿಷ ಹಂಗೆ. ಸೊ ಗೈಸ್, ಇವತ್ತಿನ ವ್ಲಾಗ್ನ ವಿಶೇಷತೆ ಏನಪ್ಪ ಅಂತಂದರೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತು ದಟ್ ನಾವು ನಮ್ಮ ಅತ್ತೆ ಮನೆಗೆ ಬಂದು ಇವತ್ತು 3ನೇ ದಿನ. ಆ್ಯಂಡ್ ಇವತ್ತು ನಮ್ಮ ಮನೆಯಿಂದ ಬರ್ತಾವ್ರೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನಾಳೆ. ಸೊ ಸಂಜೆ ನಮ್ಮ ಅಣ್ಣ, ನಮ್ಮ ಅತ್ತೆ, ನಮ್ಮ ಅಕ್ಕ, ನಮ್ಮ ಅತ್ತೆ ಮತ್ತು ನಮ್ಮ ಪರ್ಣಿ 5 ಜನ ಬರ್ತಾವ್ರಂತೆ. ಸೊ ಇವತ್ತು ಇಲ್ಲಿದ್ದು ನೆಕ್ಸ್ಟ್ ನಾಳೆ ನಮ್ಮನೆ ಕರ್ಕೊಂಡು ಹೋಗೋ ಅದು ಒಂದು ಶಾಸ್ತ್ರ ಇದೆಯಂತೆ. ಗೊತ್ತಿಲ್ಲ ಗೈಸ್, ಮದುವೆ ಅಂತಂದಮೇಲೆ ಅದೆಷ್ಟೇ ಶಾಸ್ತ್ರ ಮಾಡಿಸ್ತಾವ್ರೆ, ಅದೇನೇನು ಮಾಡಿಸ್ತಾವ್ರೆ ಅಂತ ಒಂದೂ ಗೊತ್ತಾಗ್ತಾಯಿಲ್ಲ. ಬಟ್ ಸ್ಟಿಲ್ ಮಾಡಿಸ್ತಾವ್ರೆ, ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಅವರು ಅಮ್ಮಂಗೆ ಕಾಲ್ ಮಾಡಿದ್ದೆ ಬೆಳಿಗ್ಗೆ ಕಾಲ್ ಮಾಡಿಬಿಟ್ಟು ಕೇಳಿದೆ ಎಷ್ಟೊತ್ತು ಬರ್ತೀರಾ ಏನು ಅಂತ. ನಾನು ಬರ್ತಾ ಇಲ್ಲ, ಬರೀ ಇವ್ರು ಬರ್ತಾರೆ ಅಂತಂದರು. ನಾನು ಯಾಕಮ್ಮ ನೀವು ಬಾರಮ್ಮ ಅಂತಂದೆ. ನಮ್ಮಮ್ಮ ಇಲ್ಲ ನಾವು ಬರೋಂಗಿಲ್ಲ, ಅದಕ್ಕೆ ನಾವು ಬರ್ತಾಯಿಲ್ಲ ಅಂತಂದರು. ಸೊ ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಅವರೆಲ್ಲ ಸಂಜೆ ಒಂದು 4 ಗಂಟೆಗೆ ಅಲ್ಲಿ ಬಿಡ್ತಾರಂತೆ. 4 ಗಂಟೆಗೆ ಅಲ್ಲಿಗೆ ಬಿಟ್ಟರೆ ಇಲ್ಲಿಗೆ ಬರೋಷ್ಟೊಳಗೆ ಒಂದು 6-6:15 ಆಗೋಗುತ್ತೆ. ನಮ್ಮ ಕವಿತಕ್ಕ ಬರ್ತೈತಿ ಗೈಸ್. ಕವಿತಕ್ಕ ಯಾರು ಹೇಳಿ? ನಮ್ಮ ವಿಶು, ನಮ್ಮ ತಮ್ಮವರ ಅಮ್ಮ. ಸೊ ನಮ್ಮ ಕವಿತಕ್ಕ ಬರ್ತೈತೆ, ಅದಂತೂ ಭಾರಿ ಖುಷಿ ಆಗ್ತೈತೆ ನನಗೆ. ಸೊ ನಮ್ಮ ಕವಿತಕ್ಕ ಬರ್ತಾವ್ರೆ. ಅವರೆಲ್ಲ ಬಂದಮೇಲೆ ಅವ್ರ ಜೊತೆ ಫುಲ್ ಚಿಟ್ ಚಾಟ್ ಮಾಡಿಕೊಂಡು ರಾತ್ರಿ ಎಲ್ಲ ಊಟ ಮಸ್ತಾಗಿರುತ್ತೆ. ಆ್ಯಂಡ್ ಅವ್ರು ಬರ್ತಾವ್ರೆ ಅಂತ ಅಂದ್ಬಿಟ್ಟು ಮನೇಲಿ ಒಬ್ಬಟ್ಟು ಅದು ಇದು ಏನೇನೋ ಮಾಡ್ತಾವ್ರೆ. ಅದೇನೇನು ಮಾಡ್ತಾವ್ರೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ತಿಂಡಿಗೆ ನಮ್ಮವರು ಚಪಾತಿ ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ತೀನಿ ಅಂತಂದರು. ಸೊ ಅವರು ಮಾಡೋ ರೊಟ್ಟಿ ಟೊಮೊಟೊ ಗೊಜ್ಜನ್ನ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಅವ್ರು ಮಾಡ್ತಾರ ನಮ್ಮ ಅತ್ತೆ ಮಾಡ್ತಾರ ಅಂತ. ನಮ್ಮ ಅತ್ತೆ ಮಾಡಿದ್ರೆ ತೋರಿಸಲ್ಲ, ನಮ್ಮವ್ರು ಮಾಡಿದ್ರೆ ಪಕ್ಕ ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಹಂಗೆ ನಾನು ಇಲ್ಲಿ ವ್ಲಾಗ್ ಮಾಡೋಣ ಅಂತ ಮೇಲ್ಗಡೆ ಬಂದೆ. ಇನ್ನೊಂದು ಮಗ ಮೇಲ್ಗಡೆ ಇಲ್ಲಿ ಟೆರೆಸಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ದ. ಏನಾ ಯಾರು ನಾನು? ಹಾಂ, ಯಾರು ನಾನು? ಅಡೂನ್ ಮಾಮ. ಬಾ ಈ ಕಡೆ ನಿಂತ್ಕೊ ಒಂದು ಕಡೆ. ಯಾರು ನಾನು? ಏನಕ್ಕೆ ಬಂದಿದ್ದೀನಿ ನಾನು ಇಲ್ಲಿಗೆ? ಹೇಳು, ನಾನು ಏನಕ್ಕೆ ಬಂದಿದ್ದೀನಿ ಇಲ್ಲಿಗೆ? ಹಾಂ, ಅಕ್ಕ ಮನೆಗೆ ಏನಕ್ಕೆ ಬಂದಿದ್ದೀನಿ? ಹಾಂ ಹೇಳು, ಅಕ್ಕ ಮನೆಗೆ ಏನಕ್ಕೆ ಬಂದಿದ್ದೀನಿ? ಏನು ತುಂಬಕ್ಕೆ? ನಿಮ್ಮ ಅಕ್ಕನ ಕರ್ಕೊಂಡೋಗ್ಲಾ? ಕೈ ತೆಗಿ. ನಿಮ್ಮ ಅಕ್ಕನ ಕರ್ಕೊಂಡೋಗ್ಲಾ? ಬೇಡವಾ? ಯಾಕೆ? ನಿಮ್ಮ ಅಕ್ಕ ನನ್ನೋಳು ಇವಾಗ ಇಲ್ಲಿ ಬಿಡೋಂಗಿಲ್ಲ, ನಾನು ಕರ್ಕೊಂಡೋಗ್ಬೇಕು. ನಾಳೆ ಕರ್ಕೊಂಡೋಗ್ಬಿಡ್ತೀನಲ್ಲ, ಅಕ್ಕನ ಏನು ಮಾಡ್ತೀಯಾ? ಬೇಜಾರಾಗತ್ತಾ ನಿಂಗೆ? ಹಾಂ, ಯಾಕೆ ಬೇಜಾರಾಗುತ್ತೆ? ಅಕ್ಕ ನನ್ನೋಳು ಇವಾಗ. ಅಕ್ಕ ನನ್ನೋಳು. ಹಾಂ, ಏನು ವೆಯ್ಟು? ನೀನು ಬರ್ತೀಯಾ? ನಾಳೆ ನೀನು ಬರ್ತೀಯ ಅಕ್ಕನ ಜೊತೆ? ಬಂದ್ಬಿಡು ಹೋಗೋಣ. ನಾವು ಅಪ್ಪಂಗೆ ಬಾಯ್ ಹೇಳ್ಬಿಟ್ಟು ಬಂದ್ಬಿಡು ಹೋಗೋಣ. ನಮ್ಮನೆಗೆ ಹೋಗೋಣ. ನಮ್ಮನೆಗೆ ಹೋಗೋಣ. ಅಜ್ಜಿ ಇಲ್ಲೇ ಇರ್ತದೆ, ಅಜ್ಜಿ ಬರಲ್ಲ. ಅಕ್ಕ ಬರ್ತದೆ, ಅರುಣ್ ಮಾಮನೂ ಬರ್ತದೆ, ಬುಲ್ಲಿನೂ ಬರ್ತೀಯ. ಅದಕ್ಕೆ ನಾನು ನಿನ್ನ ಕೇಳ್ತಿರೋದು, ಬರ್ತೀಯಾ? ಅಜ್ಜಿ ಬರಲ್ಲ. ಅಜ್ಜಿ ಬರಲ್ಲ, ನಾನು ನೀವು ಅಷ್ಟೇ ಹೋಗ್ಬೇಕು. ಬರ್ತೀಯಾ? ಹಾಂ, ಗೈಸ್ ಇವನು ಇಲ್ಲೇ ನಮ್ಮ ಅತ್ತೆ ಮನೆಯಲ್ಲಿ, ಇಲ್ಲಿ ಬಾಡಿಗೆ ಮನೇಲಿರೋ ಹುಡುಗ. ಯಾವಾಗಲೂ ನಮ್ಮ ಅತ್ತೆ ಮನೇಲಿ ಇರ್ತಾನೆ. ಇವನು ಕಂಡ್ರೆ ಬಸ್ ಇಷ್ಟ ಅಲ್ಲ, ನಮ್ಮ ಅತ್ತೆಗೆ ನಮ್ಮವ್ರಿಗೆ ತುಂಬ ಇಷ್ಟ. ಮುತ್ತೆಂಗೆ ತಗತಿಯಪ್ಪ ನೀನು? ಬಲ್ಲಿ ಮುತ್ತೆಂಗೆ ತಗತಿಯ? ಎದ್ದಳು, ನಿಂತ್ಕೊ ನೋಡಿ ಗೈಸ್. ಇವಾಗ ಮುತ್ತೆಂಗೆ ತಗತಿಯ? ಬಲ್ದಾಕಲ್ಲಿ ತಗೋಬೇಕು. ಅಯ್ಯೋ, ಇನ್ನೊಂದ್ಸರಿ ತಗೋ. ಬಲ್ದಾಕಲ್ಲಿ ತಗೋಬೇಕು. ಆ ಕೈಲಿ. ಅಯ್ಯೋ, ನಮ್ಮವ್ರಿಗಂತೂ ಕಂಡ್ರೆ ಪ್ರಾಣ ಗೈಸ್. ಸೊ ಹಂಗೆ ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ ನಮ್ಮಮ್ಮವ್ರಿಗೆಲ್ಲ. ಸೊ ಅವ್ರು ಬರ್ತಾರೆ ಅಂತ ಗೊತ್ತಾಯಿತು. ಅದಕ್ಕೆ ಒಂದು ಸಣ್ಣದಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಬಂದೆ. ಆ್ಯಂಡ್ ನೆನ್ನೆ ನೋಡಿದ್ರಲ್ಲ
ಏಳು ದೇವಸ್ಥಾನ ಒಂದೇ ದಿನದಲ್ಲಿ ಏಳು ಜನ್ಮನೆ ಕಂಡಂಗೆ ಆಗೋಯ್ತು ನನಗೆ. ಬಟ್ ಎಲ್ಲ ದೇವ್ರೂ ಚೆನ್ನಾಗಿತ್ತು. ಎಲ್ಲ ದೇವ್ರಿಗೂ ನಾನು ಫಸ್ಟ್ ಟೈಮ್ ಅಂತ ಹೋಗಿದ್ದು. ಯಡಿಯೂರಿಗೆ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ಅಂತ ಅನ್ಸುತ್ತೆ, ನಂಗೆ ನೆನಪಿಲ್ಲ. ಬಟ್ ಬುದ್ಧಿ ಬಂದಾಗಿಂದ ಫಸ್ಟ್ ಟೈಮ್ ಹೋಗಿದ್ದು. ಸೊ ಅದನ್ನು ಒಂಥರ ಚೆನ್ನಾಗಿತ್ತು. ಸೊ ಬನ್ನಿ ಇವಾಗ ಕೆಳಗಡೆ ತಿಂಡಿ ಮಾಡ್ತಾರೆ, ಹೋಗ್ಬಿಟ್ಟು ತಿಂಡಿ ಮಾಡಿಬಿಟ್ಟು ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ಮುಗಿಸ್ಬೇಕು. ಅದಾದಮೇಲೆ ಮಧ್ಯಾಹ್ನ ಅಡುಗೆ ಅದು ಇದೆಲ್ಲ ರೆಡಿ ಆಗುತ್ತೆ. ನಾನು ಹೇಳಿದ್ನಲ್ಲ, ನಮ್ಮವ್ರನ್ನ ರೆಡಿ ಮಾಡಿದ್ರೆ ಪಕ್ಕ ತೋರಿಸ್ತೀನಿ, ಓಕೆನಾ? ಸೊ ಬನ್ನಿ ಇವಾಗ ಬುಲ್ಲಿ ಕರ್ಕೊಂಡು ಕೆಳಗಡೆ ಹೋಗೋಣ. ಬರ್ತೀಯನಾ ಇವರೇ ಗೈಸವರಪ್ಪ. ಸೊ ಇಲ್ಲೇ ಬಾಡಿಗೆ ಮನೇಲಿ ಇರ್ತಾನೆ, ಯಾವಾಗಲೂ ಇಲ್ಲಿಗಿನ್ನ ಜಾಸ್ತಿ ಕೆಳಗಡೆನೇ ಇರ್ತಾನೆ. ಬರ್ತೀಯ ಹೋಗೋಣ? ಏನು ಓದ್ತಾ ಇರೋದು ನೀನು ಇವಾಗ? ಏನು ಓದ್ತಾ ಇರೋದು ನೀನು ಇವಾಗ? ಅವ್ನು ಆಟ ಆಡೋ ಬ್ಯುಸಿ ಇಲ್ಲ ಅವನೇ. ಸೊ ಬನ್ನಿ ಹೋಗೋಣ ಇವಾಗ ಕೆಳಗಡೆ. ಗೈಸ್ ತಿಂಡಿ ನಮ್ಮವ್ರು ಮಾಡಿ ಅಂತಂದರೆ ನಮ್ಮವ್ರು ಮಾಡಲಿಲ್ಲ. ನಮ್ಮ ಅತ್ತೆ ಹಾಕಿರೋದನ್ನು ತಾಂಬಂದು ಕೊಡ್ತೀವಿ ಅಂತ ಅಂದ್ಬಿಟ್ಟು ತಾಂಬತ್ತವ್ರೆ. ನೀವು ಮಾಡಲಿಲ್ಲ ಯಾಕೆ? ಯಾರೋ ಹೇಳಿದ್ರು ಮತ್ತೆ ನಾನು ಮಾಡ್ತೀನಿ ಅಂತ. ನೋಡಿ ಗೈಸ್, ರೊಟ್ಟಿ ಟೊಮೊಟೊ ಗೊಜ್ಜು ನನ್ನ ಫೇವ್ರೇಟ್ ಅಂದ್ಬಿಟ್ಟು ನಮ್ಮ ಅತ್ತೆ ಮಾಡಿರೋದು. ಇವ್ರೇನು ಮಾಡಿಸಿಲ್ಲ, ನೀವು ಮಾಡಿಸಿದ್ರಾ? ಹಾಂ, ನಮ್ಮ ಅತ್ತೆ ತಾನೇ ಮಾಡಿರೋದು. ನಮ್ಮ ಅತ್ತೆ ನನಗೆ ಫೇವ್ರೇಟ್ ಅಂತ ಮಾಡೋರೆ. ತುಪ್ಪ ಸಾಕು. ನೋಡಿ ಗೈಸ್, ರೊಟ್ಟಿ ಟೊಮೊಟೊ ಗೊಜ್ಜು. ಯಾರಿಗಿದೆ ಈ ಸೌಭಾಗ್ಯ? ಗೈಸ್ ಮದುವೆ ನಂದು ಸ್ಟಾರ್ಟ್ ಆಗಿದ್ದೆ ಎಲ್ಲ ಫುಲ್ಲು ರಾಜನ್ ಟ್ರೀಟ್ಮೆಂಟ್ ಎಕ್ಸ್ಟ್ರಾ ಆಗ್ಬಿಟ್ಟೈತೆ. ದಟ್ಸ್ ಓಕೆ. ಸೊ ಬನ್ನಿ ಇವಾಗ ನನ್ನ ಫೇವ್ರೇಟ್ ಟೊಮೊಟೊ ಗೊಜ್ಜು ಆ್ಯಂಡ್ ರೊಟ್ಟಿ ತಿನ್ನೋಣ. ತಿಂತೀಯಾ ನೀನು? ತಿಂದ ಯಾವಾಗ? ಹಾಂ, ಹೋಗು ಮತ್ತೆ ಹಾಕ್ಸ್ಕೊಂಬ ತಿನ್ನೋಣ. ಹೋಗು ತಿನ್ನೋಣ. ಹೋಗು ಬೇಡವಾ? ನೀನು ತಿಂದರೆ ಬಿಡು, ನಾನು ತಿನ್ಬಿಡ್ತೀನಿ ಈಗ. ಗೈಸ್ ಇವನು ಆಲ್ರೆಡಿ ಒಬ್ಬಟ್ಟೊಂದು ಹೂರ್ಣ ತಿಂತಾನೆ. ಇರಲಿ, ಬಾಯಿಗೆಲ್ಲ ಮಾಡ್ಕೊಂಡು ಅದನ್ನೇ ಎತ್ಕೊಂಡು ತಿಂತಾವನೆ. ಸೊ ಬನ್ನಿ, ಸ್ಮೆಲ್ ಗಮ್ ಅಂತೈತೆ, ಹೊಟ್ಟೆ ತುಂಬ ತಿಂದಾಕ್ಬಿಡೋಣ. ಗೈಸ್ ನಾನು ತಿಂಡಿ ಮಾಡಿಬಿಟ್ಟು ಸ್ವಲ್ಪ ಎಡಿಟಿಂಗ್ ಇದೆ ಅಂತ ಅಂದ್ಬಿಟ್ಟು ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ನ. ಆ್ಯಂಡ್ ನಿಮ್ಗೆಲ್ಲರಿಗೂ ಆಲ್ರೆಡಿ ಹೇಳ್ದೆ ದಟ್ ಸಂಜೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಮತ್ತು ನಮ್ಮ ಕವಿತಕ್ಕ, ನಮ್ಮ ಅತ್ತೆಯವರೆಲ್ಲ ಬರ್ತಾರೆ ಅಂತ. ಅವರೆಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಒಬ್ಬಟ್ಟು ಅದು ಇದೆಲ್ಲ ಏನು ರೆಡಿ ಮಾಡ್ಕೊಂಡಿದ್ರಲ್ಲ, ಸೊ ಅದನ್ನು ಇನ್ನೂ ಮುಂದಿನ ಪ್ರೊಸೆಸ್ಸಿಗೆ ತಗೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡತ್ತೆ ಮತ್ತು ಅವರೆಲ್ಲ ಅವ್ರ ಮಗಳೆಲ್ಲ ಮನೆಗೆ ಬಂದಿದ್ದರು. ಸೊ ಇಲ್ಲಿ ನೋಡಿ, ಇಲ್ಲಿ ಒಬ್ಬಟ್ಟು ಬೀಸ್ತಾ ಕೂತವ್ರೆಲ್ಲರೂ ಆಲ್ರೆಡಿ. ನಮ್ಮ ಮನೆಯವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ಇವರು ನಮ್ಮವರು ಟೊಮೊಟೊನ ಕಟ್ ಮಾಡ್ತಾವ್ರೆ. ಏನಕ್ಕೆ ರೀ ಟೊಮೊಟೊ ಅನ್ನೋದು? ಹಾಂ, ಟೊಮೊಟೊ ಗೊಜ್ಜು ಬೆಳಿಗ್ಗೆ ಮಾಡಿದ್ದಿಲ್ಲ. ಟೊಮೊಟೊ ಗೊಜ್ಜು ಚಪಾತಿಗೆ ನಮ್ಮ ಮನೆಯವ್ರು ಬಂದರೆ ಟೊಮೊಟೊ ಗೊಜ್ಜು ಮಾಡಬೇಕಾ? ಸೊ ನಮ್ಮ ದೊಡ್ಡತ್ತೆ ಯಾರೆಲ್ಲ ಬಂದರು ಗೈಸ್, ಒಬ್ಬಟ್ಟು ಮಾಡ್ತಾವ್ರೆ ನಮಗೆ ಅಂತ. ಒಬ್ಬಟ್ಟಿನ ಸಾರಾ? ಹಾಂ, ಏನು ಕಾಳು ಗೊಜ್ಜು? ಓಕೆ. ಅಲ್ಲ ಒಬ್ಬಟ್ಟಿಗೆ? ಓಕೆ, ಒಬ್ಬಟ್ಟಿಗೆ ತುಪ್ಪ ಹಾಲು. ಅನ್ನಕ್ಕೆ ಗೊತ್ತು ನನಗೆ, ದೊಡ್ಡತ್ತೆ ನನಗೆ ಗೊತ್ತಲ್ಲ. ಗೈಸ್ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಂತ ನನ್ನ ಕೇಳ್ತಾವ್ರೆ. ಆಲ್ರೆಡಿ ಗೊತ್ತಿವ್ರು ನಮ್ಮ ದೊಡ್ಡತ್ತೆ ಅಂತ. ಅವ್ರು ನನಗೆ ಅಮ್ಮ ಆಗಬೇಕಾ? ಅವ್ರು ನನಗೆ ಅಮ್ಮ ಆಗ್ತಾರೆ ತಾನೆ. ನಿಮ್ಗೆ ಅತ್ತೆ ಅಂದರೆ ಹಾಂ, ನಮ್ಗೆ ಅಮ್ಮ ಆಗ್ತಾರೆ ಅವ್ರು. ಆ್ಯಂಡ್ ಗೈಸ್ ಇಲ್ಲಿ ನಮ್ಮ ಮನೆಗೆ ಒಬ್ಬರು ನರ್ಸ್ ಕರ್ಕೊಂಬಂದಿದ್ದೀವಿ ನಾವು. ನಮ್ಮ ಮನೆಗೆ ಒಬ್ಬರು ನರ್ಸ್ ಕರ್ಕೊಂಬಂದಿದ್ದೀವಿ. ಹಾಯ್ ನರ್ಸ್, ಬನ್ನಿರಿ ಇಲ್ಲಿ. ಗೈಸ್ ಅವ್ರ ಸಿಸ್ಟರ್ ನಮ್ಮ ದೊಡ್ಡತ್ತೆ ಅವ್ರ ಮಕ್ಳಿವ್ರು. ಇದು ಗೈಸ್ ಪಾಪ ಏನೂ ಮಾಡಲ್ಲ, ಹೊಟ್ಟೆ ತುಂಬ ತಿನ್ನಬೇಕು. ಅವ್ರ ಅಮ್ಮ ಅವ್ರ ಅಜ್ಜಿ ಬಿಟ್ಟು ಎಲ್ಲೂ ಹೋಗಲ್ಲ, ಅವರಿಬ್ಬರೇ ಇರಬೇಕು ಎತ್ಕೊಳ್ಳೋಕ್ಕೆ. ಇಲ್ಲೊಬ್ರು ನರ್ಸ್ ಬಂದವ್ರೆ. ರೀ ನರ್ಸ್ ಬನ್ನಿರಿ ಇಲ್ಲಿ ನರ್ಸ್. ಅಯ್ಯೋ ಕ್ಯಾಮ್ರಾ ಕಾಣಿಸಿದ್ರೆ ಓಡೋಗ ಅವ್ರ ಅಮ್ಮಂಗೆ ಕಾಲಿಡ್ಕೊಂಡು ಹೆಂಗೆ ನಿಂತವ್ರು ನೋಡಿ. ಬನ್ನಿರಿ ಇಲ್ಲಿ, ಬವ್ವ ಇಲ್ಲಿ ಡಿಲ್ ಬಾಯಲ್ಲಿ. ಬರೀ ಫೋನ್ ಯೂಸ್ ಮಾಡ್ತಿದ್ದೆ ತಾನೇ ನೀನು? ಬಾಯಲ್ಲಿ ಗೈಸ್ ಇವಾಗ ಮಾತ್ರ ಹಿಂಗೆ ಆಡ್ತಾವಳೆ ಅಷ್ಟೇ, ಬಾಕಿ ಟೈಮಲ್ಲಿ ಬರೀ ಫೋನ್ ಯೂಸ್ ಮಾಡ್ಕೊಂಡು ಕೂತಿರ್ತಾಳೆ. ನೀನು ಹಾಯ್ ಮಾಡು ಮಗನೆ. ಹಾಯ್ ಏನು? ಹಾಯ್ ಎಷ್ಟು ಚೆನ್ನಾಗಂತಾಳೆ ನೋಡಿ ಇಲ್ಲಿ ಇವಳು. ಹಾಯ್ ಮಾಡು ಮಗನೆ. ಹಾಯ್. ಅಯ್ಯೋ ಹಾಯ್ ಮಾಡು ಮಗನೆ. ನೀನು ಹಾಯ್ ಮಾಡಲಾ? ಹಾಯ್ ಮಾಡು. ಅಯ್ಯೋ ಗೈಸ್ ಇದು ಸ್ಕೂಲ್ ಯೂನಿಫಾರ್ಮ್ ಚೇಂಜ್ ಮಾಡ್ಬಿಟ್ಟವ್ರು. ಇವಾಗ ಪಕ್ಕ ನರ್ಸ್ ಕಾಣಂಗೆ ಕಾಣ್ತಾ ಇರೋದು ಅವಳು. ಏನಾಯ್ತು ಅಂದರೆ ಏನಾಯ್ತು ಹೇಳು? ಓ ಸುಸು ಮಾಡ್ಕೊಂಡ. ಪ್ಯಾಂಟ್ ಚೇಂಜ್ ಮಾಡ್ಬೇಕಾ? ಬಾ ನಾವು ಹೋಗೋಣ, ಚೇಂಜ್ ಮಾಡ್ಸೋಣ ಬಾ. ಎದಳು ಮ್ಯಾಕೆ ಆಯ್ತು ಬಾ. ನೀನು ತೋರಿಸಲ್ಲ ಬಾ. ಆಯ್ತು ಬಾ, ತೋರಿಸಲ್ಲ ಬಾ. ಗೀಸು ನಾಚ್ಕೊಂತಾಳೆ ನೋಡಿ, ತೋರಿಸ್ಬಿಟ್ಟೆ. ಇಷ್ಟೊತ್ತು ಕುತ್ಕೊಂಡು ಇಲ್ಲೇ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಾಯಿದ್ರು ನೋಡಿ. ಇಲ್ಲಿ ABCD ಬರಿತಾ ಕೂತವ್ರೆ ಡಿಲಕ್ಸ್ ಅವರು. ಅವಳಿಗೆ ಡಿಲಕ್ಸನ್ನ ನೇಮ್ ಕಟ್ಟಿರೋದು ಹೆಂಗೆ ಗೊತ್ತಾ ಗೈಸ್? ಅಮ್ಮ ಬಂದ್ಬಿಟ್ಟು ಲಾವಣ್ಯ ಅಂತ, ಅಪ್ಪ ಬಂದ್ಬಿಟ್ಟು ದಿಲೀಪ್ ಅಂತ. ಸೊ ಅದಕ್ಕೆ ದಿಲೀಪ್ ಅವರಿಂದ D ತಗೊಂಡು, ಲಾವಣ್ಯ ಅಂತ ಲಾ ತೊಗೊಂಡು,
ಕೊನೆಗೆ ಕ್ಷ ಸೇರಿಸ್ಬಿಟ್ಟವ್ರು ಇವ್ರನ್ನೇ. ಸೊ ಡಿಲಕ್ಷ ಅಂತ ಕಟ್ಬಿಟ್ಟವ್ರ ಹೆಸರು. ನಾನು ಡಿಲು ಅಂತ ಕರಿತೀನಿ ಅವಳಿಗೆ. ಸೊ ಇನ್ನೇನು ಆಲ್ರೆಡಿ 2 ಗಂಟೆ ಆಗೋಯ್ತು. ಇನ್ನು ನಮ್ಮನೆಯವರೆಲ್ಲ ಬಂದುಬಿಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡತವರೆಲ್ಲ ಬಂದಿದ್ರು. ಸೊ ಬೇಗ ಎಲ್ಲ ಒಬ್ಬಟ್ಟು ಅದು ಇದೆಲ್ಲ ಮಾಡ್ಕೊಂಡು ರೆಡಿ ಮಾಡ್ತಾವ್ರೆ. ಹಂಗೆ ನಮ್ಮ ಹತ್ತೂ ಸ್ವಲ್ಪ ಬೇರೆ ಐಟಮ್ಸು ಅಂದರೆ ಕೊಸಂಬರಿ ಅದು ಇದೆಲ್ಲ ಮಾಡ್ತಾರಲ್ಲ ಗೈಸ್. ಸೊ ಅದನ್ನೆಲ್ಲ ಮಾಡ್ತಾವ್ರೆ. ಸೊ ಬನ್ನಿ ಇನ್ನು ಅವ್ರು ಏನೇನು ಪ್ರಿಪ್ರೇಷನ್ಸ್ ಮಾಡಬೇಕು ಮಾಡಲಿ. ಅದ್ರ ಜೊತೆಗೆ ನಂದು ಇನ್ನೊಂದು ವೀಡಿಯೋ ಎಡಿಟಿಂಗ್ ಇದೆ. ಒಂದು ವೀಡಿಯೋ ಮಾಡಿ ಮುಗಿಸಿದ್ದೀನಿ. ಅದನ್ನ ಇವಾಗ ಎಕ್ಸ್ಪೋರ್ಟಿಗೆ ಇಟ್ಬಿಟ್ರೆ ಅದು ಬೇಗ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ಸೊ ಸಂಜೆ ನಮ್ಮನೆಯವರೆಲ್ಲ ಬರ್ತಾರೆ, ನಮ್ಮ ಕವಿತಕ್ಕ ಬರ್ತದೆ, ನಮ್ಮ ಅತ್ತಿಗೆ ಬರ್ತಾರೆ. ಎಲ್ಲರೂ ಬಂದಮೇಲೆ ತೋರಿಸ್ತೀನಿ ಓಕೆನಾ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಎಡಿಟಿಂಗ್ ಮಾಡಿ ಮುಗಿಸೋಣ. ಬುಲ್ಲಿ ಬಂದ, ಬುಲ್ಲಿ ಬಂದ. ಹಾಯ್ ಮಾಡೋ ಬುಲ್ಲಿ, ಹಾಯ್ ಮಾಡೋ. ಬುಲ್ಲಿ ಬತ್ತ ನೋಡಿ ಇವಾಗ ಮೇಕ್ ಬರ್ತಾನೆ. ಬಾ ಅವನು ಇವಾಗ ಸ್ಕೂಲ್ ಮುಗ್ದೈತೆ ಗೈಸ್. ಬೇಬಿ ಸಿಟ್ಟಿಂಗ್ ಅಂಗನವಾಡಿಗೆ ಹಾಕಿದ್ರಂತೆ. ಸೊ ಅಂಗನವಾಡಿ ಮುಗ್ದೈತೆ. ಅವನು ಬಂದ ಇವಾಗ ಬರ್ತಾನೆ ಮೇಲ್ಗಡೆ. ಬನ್ನಿ ಅವನು ಬರಲಿ, ನಮ್ಮನೆಯವರು ಎಲ್ಲರೂ ಬರಲಿ. ಒಟ್ಟಿಗೆ ಬಂದಮೇಲೆ ಯಾರನ್ನೂ ತೋರಿಸ್ತೀನಿ. ಗೈಸ್ ನೋಡಿದ್ರಲ್ಲ, ಎಲ್ಲ ಒಬ್ಬಟ್ಟು ಮಾಡ್ತಾಯಿದ್ರು. ಹಂಗೆ ಮಧ್ಯಾಹ್ನ 3 ಗಂಟೆ ಆಯಿತು. ಸೊ 1 ಕೋಟ ಒಬ್ಬಟ್ಟು ಊಟ ಮಾಡಿಬಿಟ್ಟು ಸುಮ್ಮನೆ ಹಂಗೆ ಕೂತಿದ್ದೆ. ಅದಾದಮೇಲೆ ನಮ್ಮ ಕವಿತಕ್ಕಂಗೆ ಕಾಲ್ ಮಾಡಿದೆ, ಎಷ್ಟೊತ್ತಿಗೆ ಬರ್ತೀರಕ್ಕ ಏನು ಅಂತ. ಅಂದರೆ ಅಮ್ಮ ಹೇಳಿದ್ರು 5 ಜನ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ ಅಂತ. ಸೊ ಅದಕ್ಕೆ ಕವಿತಕ್ಕಂಗೆ ಕಾಲ್ ಮಾಡಿದೆ, ಎಲ್ಲಿದ್ರಿ ಏನು ಅಂತ. ಅವ್ರು ನೋಡಿದ್ರೆ ಮೈಸೂರು ಶೋರೂಮಲ್ಲಿ ಇದ್ದೀವಿ ಅಂತಂದರು. ನಂಗೆ ಶಾಕ್ ಆಯಿತು. ಏನಕ್ಕೆ ಶೋರೂಮು, ಯಾವ ಶೋರೂಮು ಅಂತೆಲ್ಲ ಕೇಳಿದೆ. ಸೊ ಅದಕ್ಕೆ ಕಾರ್ ಶೋರೂಮ್ ಅಂತಂದರು. ಸೊ ಆಮೇಲೆ ಫ್ಲ್ಯಾಶ್ ಆಯಿತು ನನಗೆ. ಇವತ್ತೇನಪ್ಪ ಅಂತಂದರೆ ನಮ್ಮ ಮಾವ ಅವ್ರದ್ದು ಕಾರ್ ಡೆಲಿವರಿ ಇದೆ. ಅಂದರೆ ಹ್ಯುಂಡೈ ಕ್ರೆಟಾ ವೆನ್ಯೂನ ಬುಕ್ ಮಾಡಿದ್ರು ಅವರು. ಸೊ ಅವ್ರದ್ದು ಕಾರ್ ಡೆಲಿವರಿ ಇವತ್ತಿದೆ ಅಂತೆ. ಅದಕ್ಕೆ ಎಲ್ಲರೂ ಮನೆಯವರೆಲ್ಲ ಮೈಸೂರಿಗೆ ಹೋಗಿ ಸೊ ಮೈಸೂರಿಂದ ಡೈರೆಕ್ಟ್ ಬರೋ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಅಂದರೆ ಹೊಸ ಕಾರಲ್ಲಿ ನಮ್ಮಮ್ಮ ನಮ್ಮಪ್ಪ ಎಲ್ಲ ವಾಪಸ್ ಹಂಗೆ ಮನೆಗೆ ಹೋಗ್ತಾರೆ. ಆ್ಯಂಡ್ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಪಾಪು ಮತ್ತು ನಮ್ಮತ್ತೆ ಮತ್ತು ಕವಿತಕ್ಕ ಅವರೆಲ್ಲ ಒಟ್ಟಿಗೆ ಹಿಂಗೆ ಮೈಸೂರಿಂದ ಡೈರೆಕ್ಟ್ ಇಲ್ಲಿಗೆ ಬರ್ತಾರಂತೆ. ಈಗ ಆಲ್ರೆಡಿ ಕಾಲ್ ಮಾಡಿ ಕೇಳಿದಾಗ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಲ್ರೆಡಿ ಮಂಡ್ಯ ಮದ್ದೂರು ಹತ್ರ ಬರ್ತಾಯಿದ್ದೀವಿ ಅಂತಂದರು. ಆ್ಯಂಡ್ ಸ್ನಾನಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ಟವಲ್ ಎತ್ಕೊಂಡ್ಬಂದೆ. ಅಷ್ಟರೊಳಗಡೆ ಅಯ್ಯೋ ವ್ಲಾಗ್ ಮಾಡಿಲ್ಲ, ಮರ್ತೋಗಿದ್ದೀನಿ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡೋಕ್ಕೆ ಅಂತ ಬಂದೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅತ್ತಿಗೆನೂ ಕಾಲ್ ಮಾಡಿದ್ರು. ಅದಕ್ಕೆ ನಮ್ಮ ಮುಂಚೆ ನಮ್ಮ ಅತ್ತಿಗೆ ಕಾಲ್ ಮಾಡಿಬಿಟ್ಟು ಲೊಕೇಶನ್ ಕಳಿಸಿ ಅಂತಂದರು. ಸೊ ಅವ್ರಿಗೂ ಮನೆ ಲೊಕೇಶನ್ ಎಲ್ಲ ಕಳಿಸಿದ್ದೀನಿ. ಅವ್ರು ಇನ್ನೇನು ಇನ್ನೊಂದು 1.5 ಅವರ್ಗೆಲ್ಲ ಬಂದುಬಿಡ್ತಾರೆ ಗೈಸ್. ಸೊ ಇನ್ನು 1.5 ಅವರ್ಗೆಲ್ಲ ಬಂದುಬಿಟ್ಟೆ. ಸೊ ನಾನು ಅಷ್ಟರೊಳಗೆ ರೆಡಿಯಾಗಿ ಬಂದುಬಿಟ್ಟು ಅವ್ರನ್ನ ಮಾತಾಡ್ಸೋಕ್ಕೆಲ್ಲ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ಅವ್ರು ಬರೋಷ್ಟೊಳಗಡೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ವೆಲ್ಕಮ್ ಮಾಡೋಣ. ಆ್ಯಂಡ್ ಅವ್ರದ್ದು ನಮ್ಮ ಕವಿತಕ್ಕ ಅವರೆಲ್ಲ ಬರ್ತಾವ್ರಲ್ವ. ಸೊ ಅವ್ರು ಬರೋವಾಗ ಹೆಂಗಿರುತ್ತೆ ಹೌಸ್ ದ ಜೋಶ್ ಸೋರ್ ಅಂತ ಹೇಳ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ ಗೈಸ್. ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಹಾಗೆ ಇವಾಗ ಕೆಳಗಡೆ ಬಂದಿದ್ದೀವಿ. ಏನಕ್ಕೆ ಅಂತಂದರೆ ನಮ್ಮವರು ಚಪ್ರದ ಪೂಜೆ ಮಾಡೋಕ್ಕೆ ಬಂದರು. ಅಂದರೆ ಚಪ್ರ ಹಾಕಿ ಇವಾಗ 9 ದಿನ ಆಗಿತ್ತಲ್ವ. ಸೊ ಅದಕ್ಕೆ ಇವತ್ತು ನಾಳೆ ಚಪ್ರ ಬಿಚ್ಚಿಬಿಡ್ತಾರೆ. ಸೊ ಅದಕ್ಕೆ ಬಿಚ್ಚೋಕ್ಕೂ ಮುಂಚೆ ಒಂದು ಸಲ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮವರು, ನಮ್ಮ ಮಾವ ಮತ್ತು ನಮ್ಮಮ್ಮವರು, ಅಂದರೆ ಇವರು ನಮ್ಮವ್ರಿಗೆ ಅತ್ತೆ, ಅಂದರೆ ಅಪ್ಪವರ ಅಕ್ಕ. ಸೊ ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ಪೂಜೆ ಮಾಡ್ತಾರೆ. ಇವಾಗ ಪೂಜೆ ಆದಮೇಲೆ ಒಂದು ಗರಿನ ಎಳಿಬೇಕಂತೆ ಅಥವಾ ಕಂಬನ ಅಲ್ಲಾಡಿಸ್ಬೇಕಂತೆ. ಸೊ ಆವಾಗ ಅಲ್ಲಿಗೆ ಪೂಜೆ ಕಂಪ್ಲೀಟ್ ಆದಂಗೆ. ಆ್ಯಂಡ್ ಹಂಗೆ ನಮ್ಮ ಅದಕ್ಕೆ ಕಾಲ್ ಮಾಡಿದ್ರು ಇವಾಗ ಹೊರಗಡೆ ಬಂದುಬಿಟ್ಟು ಲೊಕೇಶನ್ ಕಳಿಸಿ ಅಂತ. ನಾನು ಮನೆ ಒಳಗಡೆ ಎತ್ಕೊಂಡು ಕಳಿಸಿದ್ದೆ. ಅವ್ರಿಗೆ ಲೊಕೇಶನ್ ಗೊತ್ತಾಗ್ತಿಲ್ಲ ಅಂತ ಅನಿಸುತ್ತೆ. ಸೊ ಇನ್ನೊಂದು ಲೊಕೇಶನ್ ಕಳಿಸ್ತಾ ಅವ್ರು ಬರ್ತಾರೆ ಇನ್ನೊಂದು 5 ನಿಮಿಷ. ಇವಾಗ ಕರ್ಪೂರದಲ್ಲಿ ಗಂಟಕಡಿಲಿ ಪೂಜೆ ಮಾಡಾಯಿತು. ಈಗ ಕರ್ಪೂರದಲ್ಲಿ ಪೂಜೆ ಮಾಡ್ತಾವ್ರೆ. ಗಾಳಿ ಜಾಸ್ತಿ ಇದೆ ಗೈಸ್, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದೆಲ್ಲ ಲೈಟಿಂಗ್ಸ್ ಬಿಟ್ಟಿದ್ರು. ಲೈಟಿಂಗ್ ಆಲ್ರೆಡಿ ಬಿಚ್ಕೊಂಡು ಹೋಗ್ಬಿಟ್ಟವ್ರೆ ಗೈಸ್. ಲೈಟಿಂಗ್ ಸಿಕ್ತು, ಬಿಚ್ಕೊಂಡು ಹೋಗ್ಬಿಟ್ಟವ್ರೆ. ಚಪ್ರ ನೋಡಿ ಹಿಂಗೈತೆ, ಸಕದಾಗಕ್ಕೆ ಸಾವಿರಲ್ಲ ಕ್ರೇಜಿ. ನಮ್ಮವ್ರು ಪೂಜೆ ಮಾಡ್ತಾವ್ರೆ. ಇನ್ನೇನು ಬಂದರು ಅಲ್ಲಿ ಬನ್ನಿ ಬರ್ತಾರೆ ನೋಡಿ ಗೈಸ್. ಕರೆಕ್ಟಾಗಿ ಚಪ್ರ ಪೂಜೆನೇ ಆಯಿತು. ನಮ್ಮ ಮನೆಯವರು ಬಂದರು, ಎಲ್ಲ ಕರೆಕ್ಟ್ ಆಯಿತು. ಈಗ ಬಂದಿದ ತಕ್ಷಣ ನಮ್ಮ ಕವಿತಕ್ಕ ಹೆಂಗೆ ನೆಕ್ತಾರೆ ನೋಡೋರಂತೆ. ಸುಮ್ಕಿರಿ, ಕ್ರೇಜಿ. ಇಲ್ಲೇ ಜಾಗ ಐತಿ, ಇಲ್ಲೇ ಹಾಕ್ಸ್ಬಿಡ್ತೀನಿ ನಮ್ಮ ಮಾವನ ಕಾರಿಂದ. ಇಲ್ಲಿ ಯಾರು ನಿಲ್ಲಿಸ್ತಾರಾ? ಹೌದಾ, ಅಲ್ಲೇ ಹಾಕ್ಸ್ಬಿಡ್ಲಾ? ಲೈಟ್ ಕಂಬದಿಂದ ಹಿಂದಕ್ಕಾ ಇಳಿದ್ರು? ಇವಾಗ ಇಳಿದ್ರು. ಹಲೋ ಹಾಯ್ ಗೈಸ್. ಇವ್ರು ಯಾರು ಗೊತ್ತಲ್ವಾ? ಹೀರೋಯಿನ್. ಹಲೋ, ಹೌ ಆರ್ ಯು ಪೀಪಲ್? ಹೆಂಗಿದ್ದೀರಿ? ಪರ್ಣಿ ಮಗ್ನೆ, ಹೆಂಗಿದ್ದೀವಿ ಮಗ್ನೆ? 3 ದಿನ ಬಿಟ್ಬಿಟ್ಟಿದ್ದಲ್ಲ ನನ್ನ. ಪಪ್ಪಿ ಕೊಡು ಮಗ್ನೆ. ವಾ, ಮರ್ತ್ಬಿಟ್ರೆ ಹಂಗೋಳೆ ನನ್ನ ಆಗ್ಲಿಯಾ? ಪಪ್ಪಿ ಕೊಡ್ಲಾ? ಅಲ್ಲ ಅವಳೆ ನಡಿ, ಚಿಕ್ಕಿ ಅಲ್ಲ ಅವಳೆ ನಡಿ. ಸೊ ಗಾಡಿ ಅಲ್ಲಿ ಹಾಕ್ಬಿಟ್ಟು ಬರ್ತಾರೆ ಗೈಸ್. ಅದಕ್ಕೆ ಅಲ್ಲಿ ಇಟ್ಕೆ ಹಾಕೋರಲ್ಲ, ಅಲ್ಲಿ ಹಾಕಕ್ಕೆ ಕೇಳಬೇಕಿತ್ತು. ಗಾಡಿ ಹೋಗ್ತೈತೆ, ಗಾಡಿ ಹಾಕ್ಬಿಟ್ಟು ಬರ್ತಾರೆ. ಬನ್ನಿ ನಡೀರಿ. ಏನಕ್ಕ ಏನೇ ಬೆಳಗಾಗ್ಬಿಟ್ಟಿದ್ದಾನು? ಕಾವೇರಿ ವಾಟ್ರು ಗೈಸ್, ಬೆಳಗಾಗ್ಬಿಟ್ಟಿದ್ದೀನಿ ಅಂತೆ. ಕಾವೇರಿ ವಾಟ್ರ್ ಎಫೆಕ್ಟ್. ಗೈಸ್ ನೋಡಿ, ನಾನು ಕೆಳಗಡೆಯಿಂದ ಬರೋಷ್ಟೊಳಗೆ ಆಲ್ರೆಡಿ ಮೇಗ್ ಬಂದು ಕುತ್ಕೊಂಡ್ಬಿಟ್ಟವ್ರೆ. ಹಾಂ ಮತ್ತೆ ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಬುಲ್ಲಿ ಮಾತಾಡ್ಸೋ. ಇವ್ರು ಯಾರು ಹೇಳು? ಬುಲ್ಲಿ ಇವ್ರು ಯಾರು ಹೇಳು? ಯಾರು ಇವರು? ಯಾರವ್ರು ಹೇಳು? ನೋಡಿದ್ದೆ ತಾನೆ ಎಂಗೇಜ್ಮೆಂಟಲ್ಲಿ? ಯಾರವರು? ಮೊನ್ನೆ ಕೇಳ್ತಾವನೆ ಪರ್ಣಿ ಬರ್ಲಿಲ್ವಾ ಅಂತ.
ಮಾತಾಡ್ಸು ಮತ್ತೆ ಪಡ್ನಿನ ಬಾಯ್ಲಿ ಪಡ್ನಿನ ಮಾತಾಡ್ಸು ಬಾ ಮಗ್ನ ಮಾತಾಡ್ಸು. ನಾನು ಮರ್ತು ಬಿಟ್ಟಿದ್ದ 3 ದಿನ. ಹಾಂ 3 ದಿನ ಮರ್ತು ಬಿಟ್ಟಿದ್ದ ನೋಡಮ್ಮ. ಬಾಯ್ಲಿ ಡಿಲ್ಲು ಬಾಯ್ಲಿ ಬಾಯ್ಲಿ ಬಾ. ಏನು ಮಾಡಲ್ಲ ಬಾ. ನಾಚ್ಕೊಂತಾಳೆ ಗೈಸ್ ಅವಳು. ಮತ್ತೆ ಹೆಂಗೈತವ ಕಾರ್ ಡೆಲಿವರಿ ಕೊಟ್ಬಿಟ್ಟು ಬಂದ್ರಾ? ನಾನು ಫೋನ್ ಮಾಡಿದಾಗ ಇನ್ನೂ ಬಂದಿರಲಿಲ್ಲ ನಾನು. ಅವಾಗ ಬಿಟ್ಟ ಅತ್ತ. ಹೆಂಗಿತ್ತು ಪ್ರಯಾಣ? ಸುಖಕರವಾಗಿತ್ತಾ? ಸೊ ಬನ್ನಿ ಗೈಸ್, ಇವಾಗ ಬಂದವ್ರೆ, ಸ್ವಲ್ಪ ರೆಸ್ಟ್ ಮಾಡಲಿ ಗೈಸ್. ಅಷ್ಟೊತ್ತಿಂದ ಊಟಕ್ಕೆ ಅಂತ ಕಾಯ್ಕೊಂಡು ಕೂತಿದ್ದೆ. ನಮ್ಮ ಅಕ್ಕವರು ಏನೋ ಒಂಚೂರು ಕೆಲಸ ಅದೇ ಅಂದ್ಬಿಟ್ಟು ಎಲ್ಲ ಹೋಗಿದ್ರು. ಈಗ ಬಂದರು ಎಲ್ಲರೂ ನೋಡಿ ಒಟ್ಟಿಗೆ ಕೂರಿಸ್ಬಿಟ್ಟು ಊಟಕ್ಕೆ ರೆಡಿ. ನಮ್ಮವ್ರು ನೋಡಿದ್ನಿ ಅಂದರೆ ನಿಮ್ಮನ್ನೇನು ಕೇಳೋದು, ನೀವು ಡೈಲಿ ತಿಂತಾನೆ ಇರ್ತೀರಾ ಅಕ್ಕ. ಹೆಂಗೆ ಟೇಸ್ಟು? ಕ್ರೇಜಿ ಗೈಸ್, ನನಗಿದು ಭಾರಿ ಇಷ್ಟ ಆಯಿತು. ಏನಂತಾರೆ ಇದಕ್ಕೆ? ಕಾಳುಗೊಜ್ಜು ಅಂತ ಗೈಸ್. ಇದು ಏನು ಟೇಸ್ಟ್, ಇದು ಭಾರಿ ಇಷ್ಟ ಆಯ್ತು ನನಗೆ. ಕಾಳುಗೊಜ್ಜು ಭಾರಿ ಇಷ್ಟ ಆಯಿತು ಅತ್ತೆ. ಇದು ಒಬ್ಬಟ್ಟಿಗೆ ಹಾಕೋದ್ರಲ್ಲ ಏನದು? ಅದ್ರ ಜೊತೆಗೆ ಗೈಸ್ ಬಜ್ಜಿ, ಹೆಸರುಬೇಳೆ, ಹಪ್ಪಳ, ಒಬ್ಬಟ್ಟು, ಕಾಯಿಗೊಜ್ಜು. ಸಾರಿ ಏನದು? ಕಾಳುಗೊಜ್ಜು. ನಾನು ಕಾಯಿಗೊಜ್ಜು ಅಂತೇನೆ. ಇದ್ರ ಜೊತೆಗೆ ಅನ್ನ, ಸಾಂಬಾರು, ಮಜ್ಜಿಗೆ ಮಾಡೋರ ಮಾಡಿಲ್ವಾ? ಅಡುಗೆ ಮನೆ ಸುಮ್ಮನೆ ಹೋಗ್ತಾರೆ ಗೈಸ್. ನಾನು ಅಡುಗೆ ಮಾಡ್ತೀನಿ ನೀನು ತೋರಿಸ್ಕೊಳಕ್ಕೆ ಅಷ್ಟೇ. ಮಜ್ಜಿಗೆ ಮಾಡೋರ ಅಂತಂದ್ರೆ ಗೊತ್ತಿಲ್ಲ ಅಂತಂತವ್ರೆ. ನೋಡವ ನಿನ್ನ ತಮ್ಮನ ಇಡ್ತೀಯ ಹಿಂಗೆ ಕತೆ. ಗೈಸ್ ಮೃಷ್ಟಾನ್ನ ಭೋಜನ ಈಗ ಬೇಡ ಅತ್ತೆ, ಬೇಡ ನಮ್ಮ ಮತ್ತೆ ಬಿಟ್ರೆ ಹಾಕ್ಬಿಡ್ತಾರೆ ಗೈಸ್. 2 3 4 ಅಂತ ಅದಕ್ಕೆ ಬಿಡ್ತಾರೆ. ನನಗೆ ತಿನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಆಮೇಲೆ ನಮ್ಮವ್ರನ್ನ ಬರ್ರಿ ಊಟ ಕೂತ್ಕೊಂಡ್ರಿ ಅಂತಂದ್ರೆ ಊಟ ಬಡಿಸ್ತೀನಿ ಅನ್ಕೊಂಡು ಹೋಗಲ್ಲ ಗೈಸ್. ಜೊತೆಲಿ ಕೂತ್ಕೊಂಡು ತಿನ್ಬೇಕಂಡ್ರಿ, ಗೊತ್ತಾ? ಸೊ ಬನ್ನಿ ಗೈಸ್, ಇವಾಗ ಮಾಡಿರೋ ಊಟನ ಹೊಟ್ಟೆ ತುಂಬ ತಿಂದ್ಬಿಟ್ಟು ಆಮೇಲೆ ನಮ್ಮ ಕವಿತಕ್ಕಂಥ ಟೇಸ್ಟ್ ಕೊಡೋಣ, ಯಾವ್ದು ಚೆನ್ನಾಗಿತ್ತು ಹೆಂಗಿತ್ತು ಅಂತ ಹೇಳ್ತೀಯ ತಾನೆ? ಹಾಂ ವೆರಿ ಗುಡ್. ಮೈ ಬಾ ಮಾಡೋದು ನಾಗಲೇ ಮೈದು ಆಲೆ ನನ್ನ ಬಾಂಬೆದಿಂದ ಆಲೆ ಊಟನೇ ಆಗೋಗೈತೆ ಅಂತ ಗೈಸ್. ನಾನೇ ಲೇಟು ಹಂಗಿದ್ರೆ. ಸೊ ಬನ್ನಿ ಇವಾಗ ಹೊಟ್ಟೆ ತುಂಬ ಊಟ ಮಾಡೋಣ. ಹಾಂ ಗೈಸ್, ಒಟ್ಟು ಬೀರಿ ಊಟ ಮಾಡಿಬಿಟ್ಟು ಒಂಚೂರು ಟೆರೆಸ್ ಮೇಲೆ ಹೋಗಿ ಹಂಗೆ ಗಾಳಿ ಅವ ತಗೊಂಬಂದು ಎಲೆ ಹಾಕೊಂಬಿಟ್ರೇನು ನಮ್ಮ ಕವಿತಕ್ಕ ನೋಡಿ ಗೈಸ್. ಎಲೆ ಹಾಕೊಂಬಿಟ್ಟಿವಿ ನಾನು. ಚೆನ್ನಾಗಿ ಕಾಣಿಕಿಲ್ಲ ಅಂತೆ. ಚೆನ್ನಾಗಿ ಕಾಣಿಲ್ಲ ಈ ಏನು? ವಾವ್ ಸಕಲಾಗಿ ಕಾಣ್ತಿದ್ದಿ. ನಾವು ಎಲ್ಲ ಊಟ ಮಾಡ್ಕೊಂಡು ಹಂಗೆ ಒಂಚೂರು ಟೆರೆಸ್ ಮೇಲೆ ಹೋಗಿದ್ದು. ಒಂಚೂರು ಗಾಳಿ ಅವ ತಗೊಂಬಂದ. ಚೆನ್ನಾಗಿ ಬಿಸಿತ್ತಲ್ಲ ಗಾಳಿ. ಚಾಪೆ ಹಾಕೊಂಡು ನಮ್ಮ ಕವಿತಕ್ಕ ಕೂತ್ಕೊಂಡೇ ಬಿಟ್ಟಿದ್ದು ಗೈಸ್. ಇನ್ನೇನು ಮತ್ತೆ ಎಷ್ಟೊತ್ತೊಂದು ನಿಂತ್ಕೊಂಡು ಎಲ್ಲಿ ಹಂಗೆ ನಮ್ಮ ಬುಲ್ಲಿ ಮತ್ತು ನಮ್ಮ ಡಿಲ್ಲು ಅವರೆಲ್ಲ ಆಟ ಆಡ್ಕೊಂಡು ಕೂತಿದ್ರು. ಸೊ ಅವರೆಲ್ಲ ಆಟ ಆಡೋದನ್ನ ನೋಡ್ಕೊಂಡು ಹಂಗೆ ಕೂತಿದ್ದು. ಅವ್ನು ಬಂದ್ಬಿಟ್ಟು ನಾನೇನಾಗಬೇಕು ಅಂತಂದರೆ ಅರುಣ್ ಮಾಮ ಚಿಕ್ಕಪ್ಪ ಅಂತ ಹೇಳ್ತಾ ಇದ್ದ ಫಸ್ಟು. ಅದು ಅವನು ಫಸ್ಟ್ ಹೇಳಲಿಲ್ಲ. ಆಮೇಲೆ ಅವ್ರು ಡಿಲಕ್ಷ ಬಂದು ಹೇಳಿದ್ಮೇಲೆ ಏನೋ ಹೇಳೋ ಸ್ಟಾರ್ಟ್ ಮಾಡ್ದ. ಹಾಂ ಹೇಳವ, ಊಟ ಹೆಂಗಿತ್ತು? ನಮ್ಮ ಮತ್ತೆ ಮನೆದು ಏನು ಇಷ್ಟ ಆಯಿತು ನನಗೆ? ದಿನ ಹಾಲು ಪಾಯಸ ಅಂದ್ರಲ್ಲ. ಹಾಂ ಕಾಯಾಲು ಹಾಲು ಪಾಯಸ ಅಂತೆ. ಕಾಯಾಲು ಇಷ್ಟ ಆಯ್ತಾ? ಒಬ್ಬಟ್ಟು ನೀನು ಮಾಡೋದಕ್ಕಿಂತ ಸಖತ್ತಾಗಿತ್ತು ಗೈಸ್. ನಮ್ಮ ಕವಿತಕ್ಕೊಂದೊಂದು ಒಬ್ಬಟ್ಟು ಸ್ಟೋರಿ ಐತೆ, ಹೇಳ್ತಾರೆ ಕೇಳಿ. ಇವಾಗ ಹೇಳು, ಏನು ಮಾಡಿದ್ದೆ? ಇರ್ಲಿ ಹೇಳು ಪರವಾಗಿಲ್ಲ. ನಾನೇ ಹೇಳ್ತೀನಿ ಕೇಳಿ ಗೈಸ್. ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರಂತೆ ಕುಕ್ಕರ್ಗೆ ಬೇಳೆ ಹಾಕಿದ್ರಂತೆ. ಇವ್ರು ಏನು ಮಾಡೋರೆ, 1-2 ವಿಷಲ್ ಎಕ್ಸ್ಟ್ರಾ ಕೂಗಿಸ್ಬಿಟ್ಟವ್ರೆ. ಸೊ ಆ ಬೇಳೆ ಎಲ್ಲ ಏನಾಗ್ಬಿಟ್ಟೈತಿ ಅಂತಂದರೆ ಸಂಪ್ಳ ಆಗ್ಬಿಟ್ಟೈತಿ. ಸಂಪ್ಳ ಆಗ್ಬಿಟ್ಟು ಒಬ್ಬಟ್ಟು ಮಾಡು ಅಂತಂದ್ರೆ ಮಾಮೂಲಿ ಏನು ಕೈಲಿ ಹಿಂಗೆ ತಾರಿಸ್ಬಿಟ್ಟಿದ್ರೆ ರೊಟ್ಟಿ ಆಗ್ಬಿಡೋದೇನಲ್ವಾ? ಗ್ರೈಂಡರ್ಗೆ ಹಾಕಿದ್ನ ಅವಾಗೆಲ್ಲ ತೆಳ್ಳಗಾಗ್ಬಿಟ್ಟು ಫುಲ್ ತೆಳ್ಳಗಾಗ್ಬಿಟ್ಟು ಹೂರ್ಣನೇ ಕೂತಿಲ್ಲ ಅದ್ರೊಳಗಡೆ. ಆ ಮಟ್ಟಿ ಎಲ್ಲ ಮಾಡಿ ಒಬ್ಬಟ್ಟು. ಅದಕ್ಕೆ ಕೇಳಿದೆ ನಿನಗಿನ ಸಖತ್ತಾಗಿ ಮಾಡಿದ್ರಲ್ವ ಅಂತ. ಆಮೇಲೆ ಒಬ್ಬಟ್ಟು ಆಯ್ತು. ಆಮೇಲೆ ಮಿಕ್ಸ್ ಪಲ್ಯ ಅದು ಚೆನ್ನಾಗಿತ್ತು. ಇದು ಕಾಳುಗೊಜ್ಜು. ಕಾಳುಗೊಜ್ಜು. ಆಮೇಲೆ ಏನು ಬಜ್ಜಿ, ಹಪ್ಪಳ, ಕೋಸಂಬರಿ ಚೆನ್ನಾಗಿ. ಅನ್ನ ಸಾಂಬಾರು ಒಳ್ಳೆ ಹುಳುಳಿಯಾಗಿ ಚೆನ್ನಾಗಿತ್ತಲ್ಲ. ಸಖತ್ತಾಗಿತ್ತು ಗೈಸ್. ನಮ್ಮ ಮತ್ತೆ ಸಖತ್ತಾಗಿ ಮಾಡ್ತಾರೆ ಅಡುಗೆನ. ನಮ್ಮ ಮಿಸ್ಸಸ್ ಹಂಗೆ ಮಾಡಲ್ಲ. ನೋಡಬೇಕು ಅವ್ರ ಮನೆಗೆ ಬಂದಮೇಲೆ ಹೆಂಗೆ ಮಾಡ್ತಾರೆ ಅಂತ. ನಮ್ಮಳು ನೀಟಾಗಿ ಮಾಡ್ತಾಳೆ ಅಂತ ಅನ್ಕೊಂಡಿದ್ಯಾ? ಚೆನ್ನಾಗಿ ಮಾಡ್ತಾಳೆ ಅನ್ಕೊಂಡಿದ್ಯಾ? ತಿಂದ್ಮೇಲೆ ಹೇಳ್ತೀನಿ. 20 ವರ್ಷ ಆದ್ರೂ ನಾನೇ ಇನ್ನ ಕಲ್ತೀನಿ ನೋಡಿ ಗೈಸ್. 20 ವರ್ಷ ಆದ್ರೂ ನಾನೇ ಕಲ್ತಿಲ್ಲ ಅಂದ್ಬಿಟ್ಟು ಅವ್ರ ಮನೆಯದಿನ ಅವರೇ ಕಳ್ಕೊತಾವ್ರು ಅಡುಗೆ ವಿಚಾರ. ಹೇಳ್ತೀನಿ ಬಾವಂಗೆ ಹೇಳ್ತೀನಿ. ಬಾವ ಯಾಕೆ ಏನು ಮಾಡ್ತಾರೆ ಅವಾಗ ಅಡುಗೆ ಚೆನ್ನಾಗಿಲ್ಲದಾಗ? ಪಾಪ ಅದೃಷ್ಟ ಮಾಡಿದ್ಯಾ ಬಿಡು ಅಂದ್ರೂ ಅಲ್ವಾ? ಪಣ್ಣಿ ಊಟ ಮಾಡ್ದ ಮಗ್ನೆ ಲಾ. ಇವಳಂತೂ ಗೈಸ್ ಹುಡುಗರು ಸಿಕ್ಕಿರೋದಕ್ಕೂ ಅದಕ್ಕೂ ಯಾವ ಲೆವೆಲ್ಗೆ ಆಟ ಆಡ್ಕೊಂಡು ನಿಂತವಳೆ ಅಂತ. ಹತ್ಬೇಡ ಇಲ್ಲಿ ಕೆಳಕ್ಕೆ ಹತ್ಬೇಡ. ನೀನು ಇದ್ರ ಸೈಡ್ಗೆ ಹೋಗ್ಬೇಡ. ನೀನು ಇಳಿ. ನಿಮ್ಮ ಅಪ್ಪ ಬಿಟ್ಟಾರ ಆಮೇಲೆ ನಮ್ಮನ್ನ
ಹೊಡೆದ ಹಾಕ್ಬಿಡ್ತಾನೆ ಡಿಲ್ಲು. ಅವಳಂತೂ ಬೆಳಗ್ಗೆಯಿಂದ ನೋಡ್ತಾವಳೆ. ಸೊ ಈ ಥರ ಇವರೆಲ್ಲ ಬರಲಿ ಅಂದ್ಬಿಟ್ಟು ಬೆಳಗ್ಗೆಯಿಂದ ಕಾಯ್ಕೊಂಡು ಕೂತಿದ್ದೆ ಗೈಸ್. ಬೆಳಗ್ಗೆಯಿಂದ ನೀವು ಬರ್ತೀರಿ ಅಂತ ಹೊಸಿ ವೆಯ್ಟ್ ಮಾಡಿಲ್ಲ. ನಾನಂತೂ ಬ್ಲಾಗಲ್ಲೆಲ್ಲ ಎಲ್ಲ ತಾವು ಹೇಳೀನಿ, ನಮ್ಮ ಕವಿತಾ ಬರ್ತದೆ ಅಂತವ. ಅಂತೂ ಇಂತೂ ಬಂದು ಎಷ್ಟು 6 ಗಂಟೆ 6:30 ಆಗಿತ್ತು ನೀವು ಬರೋಷ್ಟೊಳಗೆ. 6:30 ಆಗಿತ್ತು. 6:30ಗೆ ಬಂದು ಆರಾಮಾಗಿ 9 ಗಂಟೆಗೆ ಊಟಕ್ಕೆ ಕೂತ್ಕೊಂಡು 9 ಕಾಲಾಯ್ತು ನಾವು ಊಟ ತಿಂದು ಎದೋಷ್ಟೊಳಗೆ. ಈಗ ಎಷ್ಟು ಟೈಮು ನೋಡಿ ಗೈಸ್, 9:45 ಅಲ್ಲ 10:45 ಆಗಿಬಿಡೈತೆ. ಸೊ ಹತ್ತತ್ರ ಮೇಲ್ಗಡೆ ಒನ್ ಅವರ್ ಸ್ಪೆಂಡ್ ಮಾಡೋದು ನಾವು ಟೆರಸಲ್ಲಿ. ಹಾಫ್ ಆನ್ ಅವರ್ ಹಂಗೆ ಮಾತಾಡ್ಕೊಂಡು ನಮ್ಮ ಮಾವನ ಜೊತೆ ಎಲ್ಲ ಮಾತಾಡ್ತಾಯಿದ್ರು. ಹಂಗೆ ಮಾಮೂಲಿ ಜೀವನಗಳ್ದು ಅದು ಇದು ಹೇಳ್ತಾಯಿದ್ರು. ಅವ್ರನ್ನು ಇವರು ಕೇಳಿಸ್ಕೊಂತಾಯಿದ್ರು, ಇವ್ರದ್ದೆಲ್ಲ ಹೇಳ್ತಾಯಿದ್ರು. ಸೊ ಚೆನ್ನಾಗಿತ್ತು. ಫೈನಲಿ ಹೊಟ್ಟೆ ತುಂಬ ಊಟ ಆಯಿತು. ಈಗ ಒಂದು ಕಣ್ಣು ತುಂಬ ನಿದ್ದೆ ಹೊಡೆದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ನಿದ್ದೆ. ಸೊ ನಾಳೆ ಬೆಳಿಗ್ಗೆ ಇಲ್ಲಿಂದ ಮತ್ತೆ ಹೊರಡಬೇಕು. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಶಿಸ್ತಾಗಿ ನಿದ್ದೆ ಮಾಡೋಣ. ನೀನು ಚೆನ್ನಾಗಿ ನಿದ್ದೆ ಹೊಡಿತೀಯಲ್ವಾ? ಹೊಸ ಜಾಗ ನಿದ್ದೆ ಬಂದದ ಬರೀಕಿಲ್ವಾ? ಸ್ಮಶಾನದಲ್ಲಿ ಬಿಟ್ರು ನಿದ್ದೆ ಬರ್ತದಂತೆ ನೋಡಿ ಗೈಸ್. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಕಣ್ ತುಂಬ ನಿದ್ದೆ ಮಾಡೋಣ. ಅವರೆಲ್ಲ ನಿದ್ದೆ ಮಾಡಲಿ ಅಂತ ಹೇಳ್ತಾ. ಸೊ ಐ ಹೋಪ್ ಎಲ್ರಿಗೂ ಬ್ಲಾಗ್ ಇಷ್ಟ ಆಗಿದೆ. ನಾನು ಅನ್ಕೊಂತೀನಿ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ಸ್ಟುಡಿಯೋದಲ್ಲಿ. ಎಲ್ಲವರಿಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.